ರಾಜ, ನೀನ್ ಏನ್ ಕೇಳಿದ್ರು ಪರ್ಮಿಷನ್ ಗ್ರಾಂಟೆಡ್. ಯಾಕೆ ಗೊತ್ತಾ, ನೀನ್ ಏನೂ ತಪ್ಪು ಮಾಡಿಲ್ಲ ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಅದು ರಾಣಿ ಮನೆಯಲ್ಲಿ. ಏನು? ಇನ್ನೊಂದ್ಸರಿ ಹೇಳು. ಅತ್ತೆ ಅದು ರಾಜ, ನೀನ್ ರಾಣಿ ಮನೇಲಿದ್ಯಾ? ರಾಣಿ 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 ಏನ್ ಬಡಿ? ರಾಣಿ, ಲಂಚ್ ಬಾಕ್ಸ್ ರೆಡಿ ಇಟ್ಟಿದ್ದೀನಿ. ನೀನು ಆಫೀಸ್ಗೆ ಹೋಗ್ತಾ ಮರೀದೆ ತೊಗೊಂಡೋಗು. ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಬಡಿ, ನಾನು ಇವತ್ತು ಆಫೀಸಿಗೆ ಹೋಗಲ್ಲ, ಇವತ್ತು ಲೀವ್. ಲೀವ್ ಹಾಕಿದ್ದೀನಿ ಅಂತ ಬೆಳಗ್ಗೆನೆ ಹೇಳಬಾರ್ದಾಗಿತ್ತಾ? ನಿಧಾನವಾಗಿ ಅಡುಗೆ ಮಾಡ್ತಾ ಇದ್ದೆ. ಸರಿ ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಏ ಬಡಿ, ನಾನು ರಾಜನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಇದ್ದೀನಿ. ನಾನು ಬಂದ್ಮೇಲೆ ನೀನು ಹೋಗು. ಹಾಸ್ಪಿಟ್ಲಿಗ? ಲೇ, ಅವನ್ನ ನಿನ್ನೆ ತಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಡಾಕ್ಟ್ರ್ ಹೇಳಿದ್ರು 1 ವಾರದಲ್ಲಿ ಎಲ್ಲ ವಾಸಿ ಆಗುತ್ತೆ ಅಂತೇಳಿ. ಮತ್ತೆ ಯಾಕೆ ಹೋಗ್ತೀಯಾ? ಆದರೂ ನಾನೊಂದ್ಸಲ ಕರ್ಕೊಂಡು ಹೋಗಿ ಬರ್ತೀನಿ. ಸರಿ, ಕರ್ಕೊಂಡು ಹೋಗು. ಡಾಕ್ಟ್ರ್ ಹತ್ರ ಬೈಸ್ಕೊಂಡ, ಆಯ್ತಾ? ನಾನು ಹೊರಡ್ತೀನಿ. ಅಜಯ್, ಹೊರಗಡೆ ಹೋಗ್ತಿದ್ದೀರಾ? ಹ್ಞೂ ರಾಜ. ಆ ಕೆಲಸ ಏನಂತೇಳಿ ನಾನು ಮಾಡ್ತೀನಿ, ನೀವು ಮನೆಯಲ್ಲೇ ಆರಾಮಾಗಿರಿ. ಏನು, ನೀನು ಹೋಗ್ತೀಯಾ? ಬಡಿ, ನೀನು ಇವನ್ನ ಹೊರಗಡೆ ಕಳಿಸ್ತೀಯಾ? ನಾನೆಲ್ಲನ್ನೇ, ಅವನೇ ಹೇಳ್ದೆ ಕೇಳಿದೆ ಮಾರ್ಕೆಟ್ಗೆ ಹೋಗಿ ಸಿಕ್ಕಿ ತರಕಾರಿಗಳನ್ನೆಲ್ಲ ತೊಗೊಂಬಂದು ಹಾಕಿದ್ದಾನೆ. ನಾನೇನಾರು ಹೇಳಿದ್ರೆ ಪಾಪ ಬೇಜಾರು ಮಾಡ್ಕೊಳ್ತಾನಲ್ಲ ಅಂತ ಇಷ್ಟು ದಿನ ಅದನ್ನೇ ಅಡುಗೆ ಮಾಡಿದೆ. ದಿನ ಅದನ್ನೇ ತಿಂದು ತಿಂದು ಆರೋಗ್ಯ ಹೇಗೆ ಕೆಡಿಸ್ಕೊಳ್ಳೋದು? ಪಾಪ ಬಡಿ, ಅವನಿಗೆ ಏನು ಗೊತ್ತಾಗತ್ತೆ? ಅಯ್ಯೋ ರಾಣಿ, ಅವನಿಗೆಲ್ಲ ಗೊತ್ತು. ಪಾಪ ಬೆಳಗ್ಗೆನೆ ಬೇಗ ಎದ್ದು ಮನೆ ಕಸ ಗುಡಿಸಿ ಸಾರಿಸಿ ಕಾರ್ ತೊಳೆದು ಹಾಲು ತಗೊಂಬಂದು ನಮಗೆಲ್ಲ ಕಾಫಿ ಮಾಡ್ಕೊಡ್ತಾ ಇದ್ದ, ಗೊತ್ತಾ? ನೀನು ಕೂಡ ಅವನ ಥರ ಕೆಲಸ ಮಾಡೋಕ್ಕಾಗೋದಿಲ್ಲ. ಒಂದು ಕ್ಷಣನೂ ಸುಮ್ಮನೆ ಕೂತ್ಕೊಳ್ಳದೆ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾನೆ. ಅಜ್ಜಿ, ಸರಿಪ್ಪ, ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬೇಗ ಬರ್ತೀನಿ. ಜೋಪಾನ ರಾಣಿ, ಬರ್ತೀನಪ್ಪ. ಜೋಪಾನ ಅಜ್ಜಿ. ರಜಾ, 1 ನಿಮಿಷ. ನಾನು ಅವತ್ತು ಹೇಳಿದ್ರ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಂಡ್ಯಾ? ಚಾಚೆ, ಹಾಗೇನಿಲ್ಲ ರಾಣಿ. ನಿನ್ನ ಮುಖ ನೋಡ್ತಿದ್ರೆ ನಿನ್ನ ಹತ್ರ ಏನೋ ಹೇಳಬೇಕು ಅನಿಸ್ತಿದೆ. ಆದರೆ ಅದನ್ನು ಹೇಳೋಕ್ಕೂ ಆಗ್ತಿಲ್ಲ, ಮರೆಯೋಕ್ಕೂ ಆಗ್ತಿಲ್ಲ. ಏನು, ಮರೆಯಕ್ಕೂ ಆಗ್ತಿಲ್ವಾ? ಮತ್ತೆ ಪ್ರಪೋಸ್ ಮಾಡೋದಿಕ್ಕೆ ಪ್ಲಾನ್ ಮಾಡ್ತಿದ್ದಾನ ಹೇಗೆ? ಲವ್ ವಿಷಯ, ಮದುವೆ ವಿಷಯ ಬಿಟ್ಟು ಬೇರೆ ಏನಾದರೂ ಇದ್ರೆ ಮಾತಾಡು ರಾಜ. ಅದೆರಡೂ ಅಲ್ಲ ರಾಣಿ, ನಮ್ಮ ದಾವಣಗೆರೆಗೆ ಬಂದಿದ್ದು. ರಾಜ, ನೀನು ದಾವಣಗೆರೆ ಬಂದಿದ್ಯಾ? ಹೌದು, ಅವತ್ತು ನೈಟ್ ನೀನು ಹಾಲು ಕುಡಿದೆ ಸುಮ್ಮನೆ ಕೂತಿದ್ದಲ್ಲ, ಆ ಹಾಲನ್ನ ಕುಡಿದಿದ್ದು ನಾನೇ. ನಾನು ಅವತ್ತೇ ಅನ್ಕೊಂಡೆ ಗೊತ್ತಾ, ಅಪ್ಪಳು ನಂಗೆ ಹೇಳಿದ್ದಕ್ಕೆ ಅವಳು ಅದನ್ನು ಕನಸು ಅಂದ್ಲು. ನೀನು ನನಗೆ ವಿಶ್ ಕೂಡ ಮಾಡಿದೆ ಅಲ್ವಾ? ಎಸ್, ಯು ಆರ್ ರೈಟ್ ರಾಣಿ. ಅಯ್ಯೋ ಪಾಪಿ, ಅವತ್ತು ಹಾಲು ಕುಡ್ದೋಗಿದ್ದು ನೀನೇನಾ? ಇರು, ಅವಳಿಗೆ ಮಾಡ್ತೀನಿ. ಅಯ್ಯೋ, ಇದೆಲ್ಲ ಬೇಕಾ? ನೀನು ಸುಮ್ಮನಿರೋ, ನನಗೆ ಕನ್ಸು ಕಾಣ್ತೀಯ ಅಂತ ಹೇಳ್ತಾಳೆ. ಮಾಡ್ತೀನಿ ಅವಳಿಗೆ. ಹೇಳು ರಾಣಿ. ಅಪರ್ಣ, ನಾನು ನಿನಗೆ ಅವತ್ತು ಹೇಳಿದ್ದೆ ಅಲ್ವಾ, ರಾಜನೇ ಬಂದಿದ್ದು ನನಗೆ ವಿಶ್ ಮಾಡ್ದ, ಹಾಲು ಕುಡ್ದೋದ ಅಂತ. ಅದು ಕನಸು ಅಂತ ಅವತ್ತೇ ಹೇಳಿದ್ನಲ್ಲ. ಪೆದ್ದಿ, ಅದು ಕನಸಲ್ಲ ಕಣೆ, ರಾಜನೇ ಬಂದಿದ್ದು. ರಾಜ ಬಂದಿದ್ನಾ? ಅವನು ಹೇಗೆ ಬರಕ್ ಸಾಧ್ಯ? ಹೇಗೋ ಬಂದಿದ್ದ. ಈಗ್ಲಾದ್ರೂ ಗೊತ್ತಾಯ್ತಾ ನಾನು ಹೇಳಿದ್ ನಿಜ ಅಂತ? ಗೊತ್ತಾಯ್ತಮ್ಮ. ಏನು, ಇಬ್ರು ರಾಜಿ ಆಗ್ಬಿಟ್ರಾ? ಇಷ್ಟು ಬೇಗ ಹೇಗೆ ಆದ್ರಿ? ಹೇಗೋ ಆದ್ವಿ. ನಾನು ಇದನ್ನ ಹೇಳಕ್ಕೆ ನಿನಗೆ ಕಾಲ್ ಮಾಡಿದ್ದು. ಓಕೆ, ಬಾಯ್. ಹುಷಾರ್ ಕಣೆ. ಏನಾದ್ರೂ ಓವರ್ ರಿಯಾಕ್ಟ್ ಮಾಡ್ಬಿಟ್ರೆ ಕಷ್ಟ. ಚೇಚೆ, ಹಾಗೇನೂ ಇಲ್ಲ ಕಣೆ. ನಾವಿಬ್ರು ಒಂಥರ ಡೀಸೆಂಟ್, ಗೊತ್ತಾ? ರಾಜ ಒಂಥರ ಜೆಂಟಲ್ ಮ್ಯಾನ್. ಸರಿ ಕಣ, ಬಾಯ್. ಓಕೆ, ಬಾಯ್.
ಸರಿ ರಾಜ, ಆಮೇಲೆ ಹೊರಗಡೆ ಹೇಗೋದೆ? ನೀನು ಬಾಗಿಲು ತೆಗೆದು ಹೊರಗಡೆ ಬಂದೆ ಅಲ್ವಾ, ನಾನು ನಿನ್ನ ಹಿಂದೆನೇ ಬಂದು ಓಡೋದೆ. ನಿನಗೆ ಬಾಯಿ ಕೂಡ ಮಾಡಿದೆ, ಮರ್ತೋಯ್ತಾ? ಅನ್ಕೊಂಡೆ ನೀನ್ ಹೀಗೆ ಮಾಡಿರ್ತೀಯ ಅಂತ. ಅಮ್ಮ, ನಿಮ್ಮ ಅಪ್ಪ ಹೊಡೆದಿದ್ದ ಪ್ಲೇಸ್ಗೆ ನೀನು ಹೊಡಿತೀಯಾ? ನೋವಾಯ್ತಾ? ಸಾರಿ. ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ನಿಮ್ಗೆಲ್ರಿಗೂ ಯಾಕೆ ಬರೋಕ್ಕೆ ಹೇಳಿದೆ ಅಂದರೆ, ನಾಳೆನೋ ನಾಡಿದ್ದು ನನ್ನ ಫ್ರೆಂಡ್ ಮಗ ಬರ್ತಾ ಇದ್ದಾನೆ. ಅವನಿಗೆ ಟೈಮ್ ಇಲ್ವಂತೆ. ಅನುಷ್ಕನ್ ಜೊತೆ ಎಂಗೇಜ್ಮೆಂಟ್ ಮಾಡಿ ಮದುವೆ ಡೇಟ್ನ ಫಿಕ್ಸ್ ಮಾಡಿ ಆಮೇಲೆ ನಾವು ವೀಸಾಗೆ ಅಪ್ಲೈ ಮಾಡಬೇಕು. ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೊಂಡ್ರೆ ಬೇಗ ಕೆಲಸ ಮುಗಿಯುತ್ತೆ. ಅದನ್ನು ಹೇಳೋಕ್ಕೆ ಅಂತಲೇ ನಿಮ್ಮನ್ನು ಕರೆದೆ. ಎಲ್ರಿಗೂ ಒಪ್ಗೆನಾ? ಅಕ್ಕ, ನೀನು ಅದ್ರ ಬಗ್ಗೆ ಏನು ಟೆನ್ಷನ್ ತಗೊಳ್ಬೇಡ. ನನ್ನ ಕ್ಲಬ್ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ಅವ್ರಿಗೆ ಹೇಳಿದ್ರೆ ಎಲ್ಲ ಬಂದು ಒಂದೊಂದು ಕೆಲಸನ ವಹಿಸ್ಕೊಂಡು ಬೇಗ ಮುಗಿಸ್ಕೊಟ್ಬಿಡ್ತಾರೆ. ಹಾಗೇ ಆಗಲಿ ಅಲ್ಲ. ಇನ್ನೊಂದು ವಿಷಯ ನೆನಪಿರಲಿ, ಹುಡುಗ ಲೀವ್ ಹಾಕಿ ಬರ್ತಿರೋದು. ಅವನು ಬಂದಮೇಲೆ ಆದಷ್ಟು ಬೇಗ ಅನುಷ್ಕನ್ ಜೊತೆ ಅವನ ಎಂಗೇಜ್ಮೆಂಟ್ ಮಾಡಿ ಕಳಿಸ್ಬೇಕು. ಆಫ್ಟರ್ 6 months ಮತ್ತೆ ಅವನು ಲೀವ್ ಹಾಕಿ ಬರ್ತಾನೆ. ಆವಾಗ ಅವರಿಬ್ಬರು ಮದುವೆ ಮಾಡಿ ಕಳಿಸ್ಬೇಕು. ಈ ವಿಷಯವಾಗಿ ನಾನು ನಿಮ್ಗಳು ಒಪ್ಪಿಗೆ ತಗೊಂಡಿಲ್ಲ. ನಿಮಗೆಲ್ಲ ಒಪ್ಪಿಗೆ ಅಂತ ಅನ್ಕೋತೀನಿ. ಮೇಡಮ್, ನೀವು ಏನೇ ನಿರ್ಧಾರ ತಗೊಂಡ್ರು ನಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೇದಾಗೋ ಥರನೇ ಇರುತ್ತೆ. ನಾನು ಅನ್ಕೊಂಡು ಹಾಗಾಗಲೇ ಇಲ್ವೇ? ಕೊನೆಗೂ ನನ್ನ ಮಗಳಿಗೆ ರಾಜ ಮಿಸ್ ಆಗೋದ್ನಲ್ಲ. MLA ಸಾಹೇಬ್ರೆ, ಯಾಕೆ ಮೌನವಾಗಿದ್ದೀರಿ? ಮಾತಾಡಿ. ನೀವು ಮಾತಾಡಿದ್ರಲ್ಲ ಬಿಡಿ, ನಾನು ಮಾತಾಡೋದು ಇನ್ನೇನಿದೆ. ನಾನು ಈಗಾಗಲೇ ಅನುಷ್ಕಾ ಹತ್ರ ಮಾತಾಡಿದ್ದೀನಿ. ಅವ್ರ ಕಡೆಯಿಂದ ಯಾವ ಪ್ರಾಬ್ಲಮ್ಮೂ ಇಲ್ಲ. ಅದಕ್ಕೆ ರಾಜ ಯಾವಾಗ ಬರ್ತೀನಿ ಅಂತ ಹೇಳಿದ್ದಾನೆ? ಇನ್ನೊಂದು 4-5 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾನೆ. 4-5 ದಿನನಾ? ಇಲ್ಲ, ಬೇಗ ಬರೋದಕ್ಕೆ ಹೇಳಿ. ಇಲ್ಲ, ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ಪರವಾಗಿಲ್ಲ, ನಾನೇ ಹೇಳ್ತೀನಿ. ಸರಿ, ಹಾಗಿದ್ರೆ ನಾಳೆನೇ ಬರೋದಕ್ಕೆ ಹೇಳಿ. MLA ಸಾಹೇಬ್ರೆ, ನಿಮಗೂ ಅಷ್ಟೇ. ಎಂಗೇಜ್ಮೆಂಟ್ ದಿನ ಅದನ್ನು ಮರ್ತೆ ಇದನ್ನು ಮರ್ತೆ ಅಂತ ನೀವು ಹೇಳಬಾರ್ದು. ಯಾಕಂದರೆ ಇದು ನಿಮ್ಮ ಮಗಳ ಎಂಗೇಜ್ಮೆಂಟ್. ಏನೇನು ಬೇಕು ಅಂತ ಈಗಲೇ ಲಿಸ್ಟ್ ಮಾಡ್ಕೊಳ್ಳಿ. ಬೇಗ ಬೇಗ ಹೇಳಿಬಿಡಿ. ಆಗಲಿ, ಹಾಗೆ ಆಗಲಿ. ನನ್ನ ಮಗಳು ಓಕೆ ಅಂದು ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ನನ್ನ ಮಗಳು ಏನೋ ಪ್ಲ್ಯಾನ್ ಮಾಡಿರ್ತಾಳೆ. ಅಯ್ಯೋ ರಾಜ, ಏನಾಯ್ತು? ರಾಣಿ ಪ್ಲೀಸ್ ನೋಡು, ಗಾಯ ಇನ್ನೂ ವಾಸಿಯಾಗಿಲ್ಲ. ನಾನು ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಓಹೋ, ಅದಾ ನಿನ್ ಫೀಲಿಂಗ್? ನಿನ್ ಗಾಯ ವಾಸಿ ಆಗ್ಬೇಕಂದ್ರೆ ಏನ್ ಮಾಡ್ತೀಯಾ? ನಿಮ್ಮ ಅಪ್ಪ ಹೊಡೆದಿದ್ದ ಪ್ಲೇಸಿಗೆ
ಮತ್ತೆ ನೀನು ಹೊಡಿತ್ಯಾ? ಒಂದ್ ನಿಮಿಷ ಇರು. ರಾಣಿ ಎಲ್ಲೋಗ್ತಿದ್ಯಾ? ಒಂದ್ ನಿಮಿಷ ವೆಯ್ಟ್ ಮಾಡು. ಏನಿದು? ಕಾಣಿಸ್ತಿಲ್ವಾ? ಪೇಂಟ್. ಅದ್ ಕಾಣಿಸ್ತಿದೆ. ಇದ್ ಯಾಕೆ? ಈ ಮುಖ ಕಿತ್ತೋಗಿದ್ಯಲ್ವಾ, ಅದಕ್ಕೆ ಬಳಿಯಕ್ಕೆ. ರಾಣಿ ಜೋಕ್ ಮಾಡಬೇಡ ಪ್ಲೀಸ್. ಕುತ್ಕೋ. ಏನಕ್ಕೆ? ಕುತ್ಕೋ ರಾಜ. ಪ್ಲೀಸ್ ರಾಣಿ. ಕುತ್ಕೋ ರಾಜ. ಸರಿ, ಏನ್ ಬೇಕಾದ್ರೂ ಮಾಡ್ಕೋ. ಏನಿದು ಮೇಕಪ್ಪ? ನನಗೆ ಯಾಕೆ? ನಿನಗೆ ಗಾಯ ವಾಸಿ ಆಗ್ಬೇಕೋ ಬೇಡ್ವೋ? ಆಗ್ಬೇಕು. ನೀನ್ ಹೊರಗಡೆ ಹೋಗ್ಬೇಕೋ ಬೇಡ್ವೋ? ಹೋಗ್ಬೇಕು. ಮತ್ ಸುಮ್ನೆ ಕುತ್ಕೋ. ಏನ್ ಬೇಕಾದ್ರೂ ಮಾಡು. ರಾಜ, ಸಾರಿ ತುಂಬಾ ನೋವಾಯ್ತಾ? ನೋವಾಯ್ತು, ತುಂಬಾ ನೋವಾಯ್ತು. ಮರೆಯಕ್ಕಾಗ್ದಿರೋಷ್ಟು ನೋವಾಯ್ತು. ಆದ್ರೆ ಗಾಯ ಮುಚ್ಚೋಯ್ತು. ಹೌದಾ? ಒಂದ್ ನಿಮಿಷ ಇರು. ವಾವ್, ನೈಸ್. ಹೌದು, ಹೊರಗಡೆ ಇದ್ದ ಗಾಯ ಮಾಯ ಆಯ್ತು. ಆದ್ರೆ ಇಲ್ಲಾಗಿರೋ ಗಾಯ ರಾಜ, ಗಾಯ ಏನೋ ಮಾಯ ಆಗೋಯ್ತು. ಇನ್ಮೇಲೆ ನೀನ್ ಇಲ್ಲಿರಲ್ವಾ? ಹೌದು ರಾಣಿ, ನಾನು ಇನ್ಮೇಲೆ ಇಲ್ಲಿರಲ್ಲ. ಒಂದಲ್ಲ ಒಂದಿನ ನಿನ್ನ ಮನಸ್ಸಲ್ಲಿ ನೀನು ನನಗೆ ಬೈದಿದ್ದು ತಪ್ಪು ಅಂತ ನೀನೇ ಫೀಲ್ ಮಾಡ್ಕೋತೀಯ. ನನ್ನ ಬಗ್ಗೆ ನೀನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ. ಎಲ್ಲರೂ ಮೆಚ್ಕೊಳ್ಳೋ ಹಾಗೆ ಒಂದು ಕೆಲಸ ಮಾಡಿ ತೋರಿಸು ಅಂದಿದ್ದೆಲ್ಲ, ಒಂದಲ್ಲ 4 ಮಾಡಿ ತೋರಿಸ್ತೀನಿ, ನೋಡ್ತಾ ಇರು. ರಾಜ, ಗಾಯಕ್ ಪೇಂಟ್ ಹಾಕಾಯ್ತು. ಏ ರಾಣಿ, ಈ ತರ ಕೂಗಿ ಯಾಕೆ ನನ್ನ ಕನ್ಸು ಹಾಳು ಮಾಡಿದೆ? ಇನ್ನೂ ಗಾಯದ ಫೀಲಿಂಗ್ ಅಲ್ಲೇ ಇದ್ಯಾ? ಹೌದು, ಮೊದಲು ಗಾಯ ಚಿಕ್ಕದಾಗಿತ್ತಲ್ಲ, ಅದಕ್ಕೆ ಫೀಲ್ ಆಗ್ತಿತ್ತು. ಈಗ ಗಾಯ ದೊಡ್ಡದಾಗಿದೆಯಲ್ಲ, ಅದಕ್ಕೆ ಏನಿಲ್ಲ. ಅಮ್ಮ, ಒಂದು ನಿಮಿಷ ಇರು. ಅಮ್ಮ. ರಾಜ, ಎಲ್ಲಿದ್ಯಾ? ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಮ್ಮ, ಫ್ರೆಂಡ್ ಮನೇಲೇ ಇದ್ದೀನಿ. ಸರಿ, ಬೇಗ ಮನೆಗೆ ಬಂದ್ಬಿಡು. ಯಾಕಮ್ಮ, ಏನಾಯ್ತು? ಅದೇ ಕಣೋ, ಅನುಷ್ಕಂಗೆ ಹುಡುಗನ್ ನೋಡಿಲ್ವಲ್ಲ, ನಾಳೆನೇ ಎಂಗೇಜ್ಮೆಂಟ್. ಅವ್ನು ಲಗೇಜ್ ಸಮೇತ ಬಂದು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಇಲ್ಲಿಂದನೇ ಹೊರಡ್ತಿದ್ದಾನೆ. ಇಬ್ರು ಫೋಟೋ ನೋಡಿ ಒಬ್ರಿಗೊಬ್ರು ಒಪ್ಕೊಂಡಿದ್ದಾರೆ. ಸಂಪ್ರದಾಯದ ಪ್ರಕಾರ ನಾಳೆ ನಿಶ್ಚಿತಾರ್ಥನ ಮುಗಿಸೋಣ ಅನ್ಕೊಂಡಿದ್ದೀವಿ. ಹುಡುಗ ಒಂದು 5 ತಿಂಗಳು ಟೈಮ್ ಕೇಳಿದ್ದಾನೆ. ಆಮೇಲೆ ರಜದ ಮೇಲೆ ಬಂದಾಗ ಮದುವೆ ಮಾಡ್ಕೊಡಿ ಅಂತಲೂ ಕೇಳಿದ್ದಾನೆ. ಅದಕ್ಕೆ ನೀನಿರ್ಬೇಕಲ್ವಾ, ಅದಕ್ಕೆ ಬೇಗ ಬಾ. ಸರಿನಮ್ಮ, ನೀನು ಏನು ಯೋಚನೆ ಮಾಡಬೇಡ, ಎಲ್ಲ ನಾನು ನೋಡ್ಕೋತೀನಿ. ಆದಷ್ಟು ಬೇಗ ಬರ್ತೀನಿ. ಏಕೆ? ಬಾಯ್ ಅಮ್ಮ. ಬಾಯ್. ರಾಣಿ, ರಾಣಿ. ಏನ್ ರಾಜ, ಹೋಗ್ತಾ ತುಂಬಾ ಫೀಲಿಂಗ್ ಅಲ್ಲಿ ಹೋಗಿದ್ದೆ, ಬರ್ತಾ ತುಂಬಾ ಖುಷಿಯಾಗಿ ಬರ್ತಾ ಇದೀಯಾ? ರಾಣಿ, ನಿಂಗೊಂದು ಗುಡ್ ನ್ಯೂಸು. ಅನುಷ್ಕನ್ಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು. ಅಮ್ಮ ಅದಕ್ಕೆ ಫೋನ್ ಮಾಡಿದ್ರು, ನನ್ನನ್ನು ಬೇಗ ಬಾ ಅಂತ ಹೇಳಿದ್ರು. ಗೊತ್ತಾ, ನಿನ್ನೂ ಜೊತೆ ಕರ್ಕೊಂಡ್ ಬಾ ಅಂದ್ರು.
ನಾನು ಪೇಂಟ್ ಮಾಡಿದ್ದೆಲ್ಲ ವೇಸ್ಟ್ ಹಾಗಾದ್ರೆ. ದ್ಯಾಟ್ಸ್ ಓಕೆ ರಾಣಿ, ಇದರಿಂದ ಯಾವ ಪ್ರಾಬ್ಲಮು ಆಗಲ್ಲ. ಮ್ಯಾಮ್ ಕಾಲ್ ಮಾಡ್ತಿದ್ದಾರೆ. ಹೇಳಿ ಮ್ಯಾಮ್. ರಾಣಿ, ನಿನ್ಗೊಂದು ಗುಡ್ ನ್ಯೂಸು. ನಮ್ಮ ಅನುಷ್ಕಂಗೆ ಒಂದು ಹುಡುಗನ ನೋಡಿದ್ದೀವಿ. ನಾಳೆನೇ ನಿಶ್ಚಿತಾರ್ಥ. ಹುಡುಗ US ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾನೆ. ಹೌದಾ ಮ್ಯಾಮ್? ಸರಿ. ಏನು ಸರಿ, ಎಲ್ಲ ಕೆಲಸನೂ ನೀನೇ ಮುಂದೆ ನಿಂತ್ಕೊಂಡು ಮಾಡಬೇಕು. ಟೈಮು ತುಂಬ ಕಡಿಮೆ ಇದೆ. ಅಷ್ಟೇ ತಾನೇ, ನೀವೇನು ಯೋಚನೆ ಮಾಡಬೇಡಿ. ಎಲ್ಲ ಕೆಲಸನೂ ನಾನೇ ಮುಂದಿನ ಮಾಡಿಸ್ತೀನಿ. ನೀವು ಆರಾಮಾಗಿ ಡ್ರೆಸ್ ಮಾಡ್ಕೊಂಡು ಕುತ್ಕೊಂಡಿದ್ರೆ ಸಾಕು. ಮೇಡಮ್, ನೀವು ರಾಜನಿಗೆ ಈ ವಿಷಯ ಹೇಳಿದ್ರಾ? ಈಗ ತಾನೇ ಅದಕ್ಕೆ ಹೇಳಾಯ್ತು. ಇಲ್ಲೇ ಇದ್ದಾರೆ, ಕೊಡ್ತೀನಿ ಅವ್ರಿಗೆ. ಸರಿ, ಅವ್ರಿಗೆ ಫೋನ್ ಕೊಡಿ. ಮಾತಾಡು. ಹಾ ರಾಣಿ, ಆಂಟಿ, ಗುಡ್ ನ್ಯೂಸ್ ಹೇಳಿದ್ದೀರಾ. ಈ ಖುಷಿಗೆ ಟ್ರೀಟ್ ಕೊಡ್ಸಲ್ವಾ? ನಿನಗೆ ಕೊಡಿಸ್ತಾ ಇರ್ತೀನಾ? ಖಂಡಿತ ಕೊಡಿಸ್ತೀನಿ. ಆಂಟಿ, ನಾಳೆ ನೀವು ಮೇಡಮ್ ಪಕ್ಕ ಆರಾಮಾಗಿ ಕುತ್ಕೊಂಡಿರ್ಬೇಕು. ಎಲ್ಲ ಕೆಲಸನೂ ನಾನೇ ನೋಡ್ಕೋತೀನಿ. ಹೌದು, ಮತ್ತೆ ನೀನು ರಾಜ ಇರ್ಬೇಕಾದ್ರೆ ನಾನೇ ತಲೆ ಕೆಡಿಸ್ಕೊಳ್ಳಿ, ಆರಾಮಾಗಿ ಕೂತಿರ್ತೀನಿ. ಹೌದು, ಮದ್ವೆ ಹುಡುಗಿಯಲ್ಲಿ ಅವಳಿನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಅವಳಿಗೆ ಹೇಳಿದ್ರಾ? ಅವಳು ಒಪ್ಕೊಂಡ್ಲು ತಾನೆ? ಓ, ಅವಳು ಒಪ್ಕೊಂಡು ಯಾವುದೋ ಕಾಲ ಆಯ್ತು. ನಾವು ನಿಶ್ಚಿತಾರ್ಥ ಮಾಡೋದು ಒಂದೇ ಬಾಕಿ. ನೀನು ಬೇಗ ಮನೆಗೆ ಬಂದ್ಬಿಡ್ಬೇಕು. ಸರಿ ಆಂಟಿ, ನಾನು ಖಂಡಿತ ಬರ್ತೀನಿ. ಬರ್ತೀನಿ ಅಲ್ಲ, ನೀನು ನಿಮ್ಮಪ್ಪ ಅಜ್ಜಿ ಎಲ್ಲ ಬರಬೇಕು. ಊರಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡ. ಊರಿಂದ ನನ್ನ ಮಗ ಬಂದ ತಕ್ಷಣ ಕಳಿಸ್ಬಿಡ್ತೀನಿ. ಬರ್ತೀಯ ತಾನೆ? ಸರಿ ಆಂಟಿ, ಬಾಯ್. ಬಾಯ್. ಇನ್ನು ಯಾರ್ಯಾರಿಗೆ ಹೇಳಬೇಕು ಅದಕ್ಕೆ? ಆಲ್ಮೋಸ್ಟ್ ಎಲ್ರಿಗೂ ಹೇಳಿದ್ದೀವಿ. ನೋಡೋಣ, ಆಫೀಸಿಂದ ಬಂದ್ಮೇಲೆ ಯಾರ್ಯಾರು ಇದ್ದಾರೆ ನೋಡಿ ಹೇಳ್ಬಿಟ್ಟು ಬರೋಣ. ಏನಂದ್ರಂತೆ? ಮೇಡಮ್ಮು ಬೆಳಿಗ್ಗೆ ಬೇಗ ಬಂದು ಎಲ್ಲ ಕೆಲಸನೂ ನೀನೇ ಮಾಡಬೇಕು ಅಂತ ಹೇಳಿದ್ರು. ಆಂಟಿ ಅಜ್ಜಿ ಅಪ್ಪನ ಕರ್ಕೊಂಬರಕ್ಕೆ ಹೇಳಿದ್ರು. ಸರಿ ಸರಿ, ಮೊದಲು ಈ ಕೋತಿ ಮುಖನ ಸರಿ ಮಾಡ್ಕೋ. ಏ ರಾಜ, ನಿನಗೆ ಅವರೆಕಾಯಿ ಸಾಂಬಾರು ಇಷ್ಟ ಅಂತ ಹೇಳಿ ನಾನೇ ಸ್ವತಃ ಮಾರ್ಕೆಟ್ಗೆ ಹೋಗಿ ಒಳ್ಳೆ ಸೊಗಡವರೆಕಾಯಿ ತಂದು ಸಾಂಬಾರು ಮಾಡಿ ಬಡಿಸಿದ್ರೆ ಥ್ಯಾಂಕ್ಸ್ ಹೇಳೋದು ಬೇಡ, ಅಟ್ಲೀಸ್ಟ್ ರುಚಿ ಹೇಗಿತ್ತು ಅಂತ ನಾನು ಹೇಳೋದು ಬೇಡವೇನು? ಸಾರಿ ಅಜ್ಜಿ, ತುಂಬಾ ಚೆನ್ನಾಗಿದೆ ಸಾಂಬಾರು. ತಿಂತ ತಿಂತ ಮರ್ತೆ ಹೋಗ್ಬಿಟ್ಟೆ. ಸಾರಿ ಅಜ್ಜಿ. ಹೋಗ್ಲಿ, ಸಾಂಬಾರು ಇಷ್ಟ ಆಯ್ತಪ್ಪ? ತುಂಬಾ ಚೆನ್ನಾಗಿದೆ ಅಜ್ಜಿ. ಓಹೋ, ಇವನಿಗೆ ಇಷ್ಟ ಆಗೋ ಅಡುಗೆ ಮಾಡಿ ಬಡಿಸೋ ಲೆವೆಲ್ವರೆಗೂ ಈ ಸಂಬಂಧ ಬೆಳೆದ್ಬಿಡ್ತಾ? ಇವನು ಎಲ್ಲರ ಮನಸ್ಸಿಗೂ ಹತ್ತಿರ ಆಗ್ತಾ ಇದ್ದಾನೆ. ಆದಷ್ಟು ಬೇಗ ಇವನಿಗೆ ಇಲ್ಲಿಂದ ಪ್ಯಾಕಪ್ ಮಾಡಿಸ್ಬೇಕು, ಇಲ್ಲ ಅಂದ್ರೆ ನನಗೆ ತೊಂದರೆ ಆಗುತ್ತೆ. ಇವನು ಯಾಕೆ ಆತರಾತ್ರವಾಗಿ ಊಟ ಮಾಡಿ ಕೈ ತೊಳ್ಕೊಂಡಿದ್ದೋದ? ಅದು ನನ್ನ ರೂಮ್ ಕಡೆಗೆ. ಓ, ಇವನು ನನ್ನ ಹಾಸಿಗೆನ ರೆಡಿ ಮಾಡ್ತಾ ಇದ್ದಾನ. ನಾನು ಇವನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಅಂಕಲ್, ಬನ್ನಿ ಅಂಕಲ್. ಎಲ್ಲ ಸರಿಯಾಗಿದೆ ತಾನೆ? ಅಂಕಲ್, ಕಾಲು ಹೊತ್ಲಾ? ಬೇಡ. ಗುಡ್ ನೈಟ್ ಅಂಕಲ್.